వాళ్ళ కుటుంబంలో వాళ్ళ నాన్నమ్మని వాళ్ళ అమ్మని ఎలాగైనా నేను చంపి నేను నా కుటుంబం ఏమైనా చేసుకొని చనిపోవాలని చెప్పేసి నిర్ణయించుకున్నా. ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕಳೆದ ಶನಿವಾರ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಶಾಬಾದ್ ನಗರದಲ್ಲಿ 6 ಜನರನ್ನ ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಬರ್ಬರವಾಗಿ ಹತ್ಯೆ ಮಾಡಿರ್ತಾನೆ. ಚಾಕುದಿಂದ ಕತ್ತನ ಸೀಳಿರ್ತಾನೆ. ಇದಕ್ಕೆ ಕಾರಣ ಬಂದ್ಬಿಟ್ಟು ಒಂದು ಮೈನರ್ ಬಾಲಕಿ ಏನ್ ಮಾಡಿರ್ತಾರೆ, ಅವ್ರ ಕುಟುಂಬ ಸೇರಿ ಇವನ ಮೇಲೆ ಏನು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ನಮೂದೆ ಮಾಡಿರ್ತಾರೆ. ಇವನು ಅರೆಸ್ಟ್ ಕೂಡ ಆಗಿರ್ತಾನೆ. ಅದಾದ್ಮೇಲೆ ಇವನು ಬೇಲ್ ಮುಖಾಂತರ ಹೊರಗಡೆ ಬಂದು ಈ ಕೃತ್ಯವನ್ನ ಶನಿವಾರ ಮಾಡಿದ್ದಾನೆ ಬೆಳಗಿನ ಜಾವ. ಅದಲ್ಲದೆ ತನ್ನ ಸ್ವಂತ ಹೆಂಡತಿ, ತನ್ನ 2 ಮಕ್ಕಳನ್ನು ಕೊಲೆ ಮಾಡಿ, ತದಾದ ನಂತರ ಪಕ್ಕದ ಮನೆಯ ಮೈನರ್ ಹುಡುಗಿ, ಅವರ ಅಮ್ಮ, ಅವರ ಅಜ್ಜಿನ ಕೂಡ ಕೊಲೆ ಮಾಡಿದ್ದಾನೆ. ಇವನು ಯಾಕೆ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. ಈ 6 ಜನರ ಹತ್ಯೆ ಏನಿದೆ, ತೆಲಂಗಾಣ ಮಾತ್ರ ಅಲ್ಲ, ಇಡೀ ಇಂಡಿಯಾನೇ ಶೇಕ್ ಮಾಡಿದೆ. ಒಬ್ಬ ಮನುಷ್ಯನ ಕೋಪಕ್ಕೆ, ಕಕ್ಷೆಗೆ ಈಗ 6 ಜನರು ಬಲಿಯಾಗಿದ್ದಾರೆ. ದೈವಲಗುಡ ಅನ್ನೋ ಗ್ರಾಮದಲ್ಲಿ ನಡೀತಿದೆ, ಶನಿವಾರ ನಡೀತು. ಇದರಲ್ಲಿ 6 ಜನರನ್ನ ಬರ್ಬರವಾಗಿ ಕತ್ತಿಯಿಂದ, ಏನ್ ರಾಜ್ಕುಮಾರ್ 27 ವರ್ಷದ ರಾಜ್ಕುಮಾರನನ್ನು ಕತ್ತಿಯಿಂದ ತಿವಿದು ಕೊಲೆ ಮಾಡಿದ್ದಾನೆ. ಇದಕ್ಕೂ ಮುಂಚೆ ಏನಂತಂದ್ರೆ, ಇದರಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಹಾಗೆ ಒಂದು ಮೈನಾರ್ ಹುಡುಗಿ, 16 ವರ್ಷದ ಹುಡುಗಿ ಕೂಡ ಈ ಕೊಲೆಯಲ್ಲಿ ಅಂತ್ಯವಾಗಿದೆ. ಕಳೆದ ಶನಿವಾರ 11/7/2026 ಬೆಳಗಿನ ಜಾವ ಎದ್ದ ತಕ್ಷಣ ಮನೆಯಲ್ಲಿ ಅಲ್ಲೇ ಗಲಾಟೆ ಆಗಿದೆ. ಇವನು ಬೇಲ್ ಮುಖಾಂತರ ಮನೆಗೆ ಬಂದಿರ್ತಾನೆ. ಹೆಂಡತಿ ಸರಿತಾ ಟೀಚರ್ ಆಗಿರ್ತಾನೆ. ಅವರು ಇವನ್ಕಿನ 6 ವರ್ಷ ದೊಡ್ಡವರು, ಲವ್ ಮಾಡೇ ಮದುವೆ ಆಗಿರ್ತಾನೆ. ಇವರಿಗೆ ಒಂದು ಗಂಡು ಒಂದು ಹೆಣ್ಣು ಇರುತ್ತೆ. 3 ವರ್ಷದ ಹೆಣ್ಣು ಮಗು, 2 ವರ್ಷದ ಒಂದು ಗಂಡು ಮಗು ಇರುತ್ತೆ. ಮೊದಲು ಸರಿತರನ್ನ ಚಾಕುವಿಂದ ಕತ್ತು ಸೀಳಿ, ತದಾದ ನಂತರ ಮಕ್ಕಳನ್ನು ಕೂಡ ಇವನು ಕೊಲೆ ಮಾಡಿ, ನೆಕ್ಸ್ಟ್ ಪಕ್ಕದ ಮನೆಯ ಆ ಮೈನರ್ ಹುಡುಗಿಯನ್ನು ಕೂಡ ಕೊಲೆ ಮಾಡ್ತಾನೆ. ಆಮೇಲೆ ಅವ್ರ ಅಮ್ಮನ್ನು ಕೊಲೆ ಮಾಡ್ತಾನೆ. ಆಮೇಲೆ ಅವ್ರ ಅಜ್ಜಿನೂ ಕೊಲೆ ಮಾಡ್ತಾನೆ. ಕೊಲೆ ಮಾಡ್ಬಿಟ್ಟು ಇಷ್ಟು ಜನರನ್ನು ಕೊಲೆ ಮಾಡಿ ಇವನು ತಲೆ ಮರೆಸ್ಕೊಂಡು ಪರಾರಿಯಲ್ಲಿ ಇರ್ತಾನೆ. ಪೊಲೀಸ್ ತುಂಬಾ ಸರ್ಚ್ ಮಾಡಿ ಹುಡುಕ್ತಾ ಇರ್ತಾರೆ. ಇವನ್ ಏನ್ ಮಾಡ್ಬಿಡ್ತಾನೆ, ತನ್ನ ಮಾವನ ಮನೆಗೆ ಹೋಗಿ ಸೇರ್ಕೊಂಡಿರ್ತಾನೆ. ಎಲ್ಲೂ ಹೊರಗಡೆ ಬರೋದೇ ಇಲ್ಲ. ಇದಕ್ಕೂ ಮುಂಚೆ ಏನು ಅಂತಂದ್ರೆ, ಒಂದು ಶಾಬಾದ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಭೂಮಿಯ ವಿಚಾರಕ್ಕೆ ಇವನ್ 2 ಸಾಯುವ ರೀತಿ ಹೊಡೆದಿರ್ತಾನೆ. ಅದು ಕೂಡ FIR ದಾಖಲಾಗಿತ್ತು. ಇದಕ್ಕಿಂತ ಮುಂಚೆ ಇವನ ಮನಸ್ಥಿತಿ, ಇವನ್ ಮೆಂಟಾಲಿಟಿ, ಪೊಲೀಸರು ಹೇಳ್ತಾರೆ ಇವನ್ ಮೆಂಟಲ್ ಹೆಲ್ತೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವನಿಗೆ ಬೇಲ್ ಸಿಕ್ಕಿರೋದೇ ದೊಡ್ಡ ಸಮಸ್ಯೆ ಅಂತ. ಏನಾಗುತ್ತೆ, ಇದೇ ವರ್ಷದ ಮೇ 17ರಂದು ಪಕ್ಕದ ಮನೆಯ ಹುಡುಗಿಗೆ ಲೈಂಗಿಕವಾಗಿ ಇವನು ಬಳಸ್ಕೊಂಡ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು, ಆ ಹುಡುಗಿ ಕುಟುಂಬಸ್ಥರು ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಇವನ ಮೇಲೆ ದಾಖಲೆ ಮಾಡ್ತಾರೆ. ಇವನು ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ್ಮೇಲೆ ಇವನು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರ್ತಾನೆ. ಅದಾದ ನಂತರ ಇವನಿಗೆ ಬೇಲ್ ಸಿಕ್ಕಿರುತ್ತೆ. ಕೋರ್ಟ್ ಏನ್ ಹೇಳುತ್ತಂದ್ರೆ, ಪೊಲೀಸರಿಗೆ ಸಹಕರಿಸಬೇಕು ಅಂತ ಹೇಳಿರುತ್ತೆ. ಇದಾದ ತಕ್ಷಣ ಅವನು ಯೋಚನೆ ಮಾಡ್ತಾನೆ, ನನ್ನ ಮೇಲೆ ಏನು ಪೋಕ್ಸೋ ಕೇಸ್ ಹಾಕಿರ್ತಾರೆ, ಇವರನ್ನ ಯಾರು ಉಳಿಸಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಕೋರ್ಟಲ್ಲಿ ಬೇಲ್ ಎತ್ಕೊಂಡ್ಬಿಟ್ಟು ಮೊನ್ನೆ ಶನಿವಾರ ಬೆಳಗಿನ ಜಾವ ಫಸ್ಟ್ ಹೆಂಡತಿ ಸರಿತಾನ, ಆಮೇಲೆ ತನ್ನ ಮಕ್ಕಳನ್ನ ಕತ್ತು ಸಿಳಿ ಕೊಲೆ ಮಾಡ್ತಾನೆ. ಅದಾದ ನಂತರ ಏನು ಪಕ್ಕದ ಮನೆ ಬಾಲಕಿ ಇರ್ತಾಳೆ, ಅವಳನ್ನು ಕೊಲೆ ಮಾಡಿ, ಅವ್ರ ಅಮ್ಮ, ಅವ್ರ ಅಜ್ಜಿನೂ ಕೂಡ, ಅಜ್ಜಿ ರುಕ್ಮಣಿನೂ ಕೂಡ ಕೊಲೆ ಮಾಡಿ ತಲೆ ಮರೆಸ್ಕೊಂಡು ಅವ್ರ ಮಾವರ ಮನೆಗೆ ಹೋಗಿ ಬಚ್ಚಿಡ್ಕೊಂಡಿರ್ತಾನೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಇವನು ನಿನ್ನೆ ವಿಷದ ಬಾಟ್ಲಿ ಇಟ್ಕೊಂಡು ಕುಡಿದು ಬಿಟ್ಟು ಮರಣ ಹೊಂದಿದ್ದಾನೆ. ಈಗ ಅವನೇನು ರಾಜ್ಕುಮಾರ್ ಇದ್ದಾನೆ, ಅವರ ಫ್ಯಾಮಿಲಿಗೂ ಇವನ ಬಾಡಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅನಾಥ ಶವವಾಗಿ ಇವನೀಗ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ. ಸರ್ಕಾರನೇ ಅಂತ್ಯಕ್ರಿಯೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇದಕ್ಕೂ ಮುಂಚೆ ಇವನು ಯಾಕೆ ಹಿಂಗ್ ಮಾಡಿದೆ ಅನ್ನೋದು ಒಂದು ಸೆಲ್ಫಿ ವಿಡಿಯೋ ಬಿಟ್ಟಿದ್ದಾನೆ, ನೋಡ್ಕೊಂಡ್ ಬನ್ನಿ. ಅದ್ರಲ್ಲಿ ಹೇಳ್ತಾನೆ, ನನಗೆ ಮೋಸ ಮಾಡಿದ್ರು, ನನ್ನ ಹತ್ರ ಕಾರ್ ಇತ್ತು, ಆಸ್ತಿ ಇತ್ತು, ಎಲ್ಲ 1.5 ಎಕರೆ ಜಮೀನ್ ಮಾರ್ಕೊಂಡೆ, ಇವ್ರ ಫ್ಯಾಮಿಲಿಗೆ ನಾನು ದುಡ್ಡು ಇಕ್ಕಿದೆ, ಆದ್ರೂ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಆ ವಿಡಿಯೋದಲ್ಲಿ ಮಾತನಾಡಿದ್ದಾನೆ. ಇವನು ಹೇಳಿರೋದೆಲ್ಲ ಸುಳ್ಳು ಅಂತ పోలీసులు ಮತ್ತೆ ಇವರ ಕುಟುಂಬದವರೇ ಹೇಳ್ತಿದ್ದಾರೆ. ಅದೊಂದು ವಿಡಿಯೋ ನೋಡ್ಕೊಂಡು ಬನ್ನಿ ಫಸ್ಟ್. నేను ఇబ్బంది పడడం కన్నా నాకు జీవితం లేదు, నాకు జీవితం లేదు. భూమి మొత్తము నాకు ఎకరన్నర భూమి దాకా, ఎకరన్నర 2 ఎకరాల భూమి దాకా అమ్ముకున్నా. నేను అమ్మి మొత్తం సగం వాళ్ళకే పెట్టిన పైసలు కూడా. వాళ్ళు ఏం చేసిరో ఏం చేసుకురో తెలియదు. వాళ్ళు మొత్తం నా దగ్గర పైసలు వసూలు చేసి అంతా నన్ను లాజ్ చేసి, ఇప్పుడు నాకు పుట్టిన నా పిల్లలకి 2 పిల్లలు నాకు వాళ్ళకు భూమి లేకుండా చేసుకున్నా. నా చేతులారా నేను అమ్మాయిని నమ్మి, నేను అసలు భూమి లేకుండా ఏది లేకుండా అప్పుల పాలయ్యి వాళ్ళని నమ్మి అది చేసుకున్నా. లాస్ట్ కి నా మీద కేసు పెట్టి నన్ను జైలుకు పంపాలని చూస్తారు. దాంతో నన్ను ఇంత మోసం చేసినందుకు వాళ్ళ కుటుంబంలో వాళ్ళ నాన్నమ్మని వాళ్ళ అమ్మని ఎలాగైనా నేను చంపి నేను నా కుటుంబం ఏమైనా చేసుకొని చనిపోవాలని చెప్పేసి నిర్ణయించుకున్నా. ఈ అయిపోయిన తర్వాత
అరౌండ్ 11:57 రాత్రిలో తండ్రికి ఫోన్ చేశారు మొబైల్ ఫోన్ ద్వారా చెప్పేసి ఇది మొత్తం ఇట్లా చేశాను, ఆ మనిషికి మర్డర్ చేశాను, నేను కూడా సూసైడ్ కోసం చెప్తున్నాను, నాకు కూడా జీవడానికి అవకాశం లేదు, ఇష్టం లేదు. Yes, told that. తర్వాత వాళ్ళకి పేరెంట్స్ రాత్రి అరౌండ్ 1 o'clock పోలీస్ స్టేషన్ లో వచ్చి మాకు ఇన్ఫర్మేషన్ ఇచ్చారు. తర్వాత ఇమీడియట్ గా మా తరఫు నుంచి అన్ని పోలీస్ పార్టీస్ తయారు చేసి అన్ని ಸರ್ಚ್ కోసం ಅన్ని ಸ್ಪೆಷಲ್ ಟೀಮ್ಸ್ ಫಾರ್ಮ್ చేశాము. ಒಟ್ಟಿನಲ್ಲಿ ಇವನು ಇವಾಗ ಮರಣ ಹೊಂದಿದಾನೆ. ಇವನು ಬೇಲ್ ತಗೊಂಡು ಹೊರಗಡೆ ಯಾಕೆ ಬಂದ, 6 ಜನನ್ನ ಯಾಕೆ ಕೊಲೆ ಮಾಡ್ದ, ಯಾರಿಗೇನ್ ಲಾಭ ಆಯ್ತು, ಇವನು ಸತ್ತೋದ. ನೋಡಿ, ಒಬ್ಬ ಮನುಷ್ಯನ ಕೋಪ ಕಕ್ಷೆಯಿಂದ ಇಷ್ಟೆಲ್ಲ ನಡೆದಿದೆ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.